ನಟ ಯಶ್ಗೆ ಭೂ ಒತ್ತುವರಿಯ ತೆರವು ಶಾಕ್. ಹಾಸನದಲ್ಲಿ ಅಕ್ರಮ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. ಜೆಸಿಬಿ ಮೂಲಕ ಕಾಂಪೌಂಡ್ ಧ್ವಂಸ ಆಗಿದೆ. ಬೆಳ್ಳಂಬೆಳಗ್ಗೆ ತೆರವುಗೊಳಿಸಿದ್ದಾರೆ ಮಾಲೀಕರು. ಲಕ್ಷ್ಮಮ್ಮ ಜಾಗದಲ್ಲಿ ಅಕ್ರಮ ಕಾಂಪೌಂಡ್ ನಿರ್ಮಾಣದ ಆರೋಪದ ಮೇಲೆ ಈಗ ಕಾಂಪೌಂಡ್ ತೆರವು. ಜೆಸಿಬಿ ಮೂಲಕ ಆ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ಭೂ ಒತ್ತುವರಿಯಾಗಿದ್ದನ್ನ ತೆರವುಗೊಳಿಸಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರೋ ಮಾತು. ನಟ ಯಶ್ಗೆ ಭೂ ಒತ್ತುವರಿ ತೆರವು ಶಾಕ್. ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಅಕ್ರಮವಾಗಿ ಕಾಂಪೌಂಡ್ ಕಟ್ಟಲಾಗಿದೆ ಅಂತ ಹೇಳಿ ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಆ ಜಾಗದ ಮಾಲೀಕರು ಬಂದು ಈ ರೀತಿ ಕಾಂಪೌಂಡ್ ಅನ್ನ ತೆರವುಗೊಳಿಸಿರೋದು. ಈ ಕಾಂಪೌಂಡ್ ಅಕ್ರಮವಾಗಿ ಕಟ್ಟಲಾಗಿದೆ ಅನ್ನೋದು ಮಾಲೀಕರು ಮಾಡ್ತಾ ಇರುವಂತಹ ಆರೋಪ. ಹಾಸನದಲ್ಲಿರುವಂತಹ ಜಾಗ ಇದು. ಒತ್ತುವರಿ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಅಂತ ಹೇಳಿ ಆ ಜಾಗವನ್ನ ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ಧ್ವಂಸ ಮಾಡಿರೋದು. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಮನೆ, ಅಲ್ಲಿ ಹಾಕಿರುವಂತಹ ಕಾಂಪೌಂಡ್ ಅನ್ನ ಈ ರೀತಿ ತೆರವುಗೊಳಿಸಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಮನೆ ಅದು. ಯಶ್ ತಾಯಿ ಮನೆ. ವಿದ್ಯಾನಗರದಲ್ಲಿದೆ ಯಶ್ ತಾಯಿ ಪುಷ್ಪಾ ಅವರ ಮನೆ. ಸುಮಾರು 1,500 ಅಡಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅನ್ನೋದು ಈಗ ಅವರ ಮೇಲೆ ಇರುವಂತಹ ಆರೋಪ. ಕೋರ್ಟ್ ಅನುಮತಿಯ ಮೇರೆಗೆ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಕೋರ್ಟ್ನಿಂದ ಅನುಮತಿ ತಂದು ಅನುಮತಿ ಮೇರೆಗೆ ಅಕ್ರಮವಾಗಿ ಕಾಂಪೌಂಡ್ ಕಟ್ಟಲಾಗಿದೆ ಅಂತ ಅದನ್ನ ತೆರವುಗೊಳಿಸಿರೋದು ಆ ಮನೆಯ ಮಾಲೀಕರು. ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆಯಲ್ಲಿರೋದು. ಪಕ್ಕದಲ್ಲಿರುವಂತಹ ಕಾಂಪೌಂಡ್ ಅನ್ನ ಅವರು ಒತ್ತುವರಿ ಮಾಡಿ ಕಟ್ಟಿಸಿದ್ದಾರೆ ಅನ್ನೋದು ಪಕ್ಕದ ಭೂ ಮಾಲೀಕರ ಆರೋಪ. ಹಾಗಾಗಿ ಅವರು ಕೋರ್ಟ್ ಮೆಟ್ಟಿಲು ಹೇರಿದ್ರು. ಕೋರ್ಟ್ನಿಂದ ಅನುಮತಿ ತಂದು ಅನುಮತಿಯ ಮೇರೆಗೆ ಈಗ ಅಲ್ಲಿದ್ದಂತಹ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ. ಅಕ್ರಮವಾಗಿ ಈ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಆ ಜಾಗದ ಮಾಲೀಕರು. ಕೋರ್ಟ್ ಅನುಮತಿ ಕೊಟ್ಟ ಬೆನ್ನಲ್ಲೇ ಆ ಅನುಮತಿಯನ್ನು ಇಟ್ಕೊಂಡು ಬಂದು ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಅಕ್ರಮವಾಗಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಯಶ್ ಕುಟುಂಬದ ಮೇಲೆ ಕೇಳಿ ಬಂದಿರುವಂತಹ ಆರೋಪ. 1,500 ಅಡಿ ಜಾಗ. ಆ ಕಾಂಪೌಂಡ್ ಜಾಗವನ್ನ ತೆರವುಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಕೋರ್ಟ್ನ ತೀರ್ಪು ಕೂಡ ಇದೆ ನೋಡಿ. ಆ ತೀರ್ಪನ್ನಾಧರಿಸಿ ಈ ಜಾಗ ಒತ್ತುವರಿಯಾದದ್ದನ್ನು ತೆರವು ಮಾಡ್ತಾ ಇರೋದು. ಯಶ್ ತಾಯಿ ಪುಷ್ಪಾ ಅವರಿಗೆ ಸೇರಿದಂತಹ ಮನೆ ಇದು. ಸರ್ ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1,580 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಮ್ಮನವರು. ಅವರು ಟೀಚರ್. ಅವರು ನಮ್ಮ ತಂದೆನೂ ಟೀಚರ್. ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GPO ಅವರು 2020ರಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ GPO ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದರು. ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದು ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಶ್ ತಾಯಿ ಅವರಿಗೆ ಸೇರಿದಂತಹ ಜಾಗ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒತ್ತುವರಿಯಾಗಿತ್ತ? ಯಾವಾಗರಿಂದ ಈ ಪ್ರಕರಣ ನಡ್ಕೊಂಡು ಬಂದಿದೆ? ಜೊತೆಗೆ ಕೋರ್ಟ್ ಆದೇಶದಲ್ಲಿ ಏನಿತ್ತು ಅಂತ?
ಪ್ರತಿಮಾ, ನಾವೀಗ ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ಯಶ್ ಅವರ ತಾಯಿಯ ಮನೆ ಸಮೀಪನೇ ಇದ್ದೇವೆ. ನಾವೇನು ನೋಡ್ತಾ ಇದ್ವಿ, ಇದೇ ಅವರ ತಾಯಿಯವರು ವಾಸ ಮಾಡ್ತಕ್ಕಂಥ ಮನೆ. ಏನು ಕೇಸ್ ನಡೀತಾ ಇತ್ತು ಲಿಟಿಗೇಷನ್ ಸಂಬಂಧಪಟ್ಟಂಗೆ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಮನೆಯ ಸಮೀಪ ಇರತಕ್ಕಂಥ 5 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಈ ಒಂದು ಲ್ಯಾಂಡ್ನ GPA ಹೋಲ್ಡರ್ ಅಂದರೆ ಇದು ಮೂಲ ಮಾಲೀಕರು ಬಂದು ಲಕ್ಷ್ಮಮ್ಮ ಅಂತೇಳಿ, ಇದು ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಸರ್ವೆ ನಂಬರ್ 90 ಒಂದು ಪ್ರದೇಶ. ಇದು ನಾವು ನೋಡ್ತಾ ಇದ್ದೀವಿ, ಬೆಳ್ಳಂಬೆಳಿಗ್ಗೆ JCB ತಂದು ಕೋರ್ಟ್ ಆದೇಶ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ಒಂದು ಏರಿಯಾದ ಕಾಂಪೌಂಡನ್ನು ಕೆಡವಲಾಗಿದೆ. ಸೊ ಇದೇ ಪ್ರಾಪರ್ಟಿ ಈಗ ಡಿಸ್ಪ್ಯೂಟ್ ಇರತಕ್ಕಂಥದ್ದು. ಸೊ ಇದು ಸರ್ವೆ ನಂಬರ್ 90 ಪ್ರಾಪರ್ಟಿ. ಇದು ಅವರ ಪಕ್ಕಕ್ಕೆ ಯಶ್ ಅವರ ತಾಯಿ ಮನೆ ಇರ್ತಕ್ಕಂಥ ಏನು ಕಾಣ್ತದೆ, ಅದೇ ಅವರ ತಾಯಿ ಮನೆ. ತಂದೆ ಮತ್ತು ತಾಯಿ ಇಲ್ಲೇ ವಾಸ ಮಾಡ್ತಾರೆ. ಹಾಸನಕ್ಕೆ ಬಂದಾಗೆಲ್ಲ ಅವ್ರು ಇಲ್ಲೇ ಉಳ್ಕೊಳ್ತಕ್ಕಂಥದ್ದು. ಯಶ್ ಕೂಡ ಹಲವಾರು ಸಾರಿ ಇಲ್ಲಿಗೆ ಬಂದು ಹೋಗಿದ್ದಾರೆ. ಸೊ ಅದ್ರ ಪಕ್ಕ ಇರ್ತಕ್ಕಂಥ ಈ ಒಂದು ನಿವೇಶನವನ್ನು ಒತ್ತುವರಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸರ್ ಸಮಸ್ಯೆ ಏನಿದು, ಮೂಲ ವ್ಯಾಜ್ಯ ಏನಿದು, ಏನು ಯಾಕಾಗಿ ಇವತ್ತು ಕಾಂಪೌಂಡ್ ಹೊಡೆದಿದ್ದಾರೆ ಸರ್? ಸರ್, ಲಕ್ಷ್ಮಮ್ಮ ಅಂತ ಮೂಲ ಓನರು. ಅವ್ರಿಗೆ ವಯಸ್ಸಾಗಿದೆ, ಅವರು ಮೈಸೂರಿನಲ್ಲಿದ್ದಾರೆ. ಅವರು ನನ್ನನ್ನು GPA ಹೋಲ್ಡರಾಗಿ ಮಾಡಿದರು. GPA ಹೋಲ್ಡರಾಗಿ ಮಾಡಿದಾಗ ಈ ಮನೆ ಇತ್ತು, ಖಾಲಿ ಜಾಗನೂ ಇತ್ತು. 2020ರಲ್ಲಿ ನನಗೆ ಮೈಸೂರಿನಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟರ್ಡ್ GPA ಹೋಲ್ಡರ್ ಮಾಡಿದ್ದಾರೆ. ಇವರು ಕಾಂಪೌಂಡ್ ಹಾಕೋಕ್ಕೆ ಪ್ರಯತ್ನ ಪಟ್ಟ ಕೆಲಸ ಶುರು ಮಾಡಿದಾಗ ನಾನು ಬಂದು ಜನ ತಡೆದೆ. ಯಾತಕ್ಕೆ ನಮ್ಮ ಜಾಗಕ್ಕೆ ನೀವು ಆಗ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು, ನಿಮ್ಮ ಜಾಗ ಏನಿದೆ ಅಂತ ಅಂದ್ಬಿಟ್ಟು ನಮಗೆ ದಾಖಲೆ ತೋರಿಸಿ ಅಂತ ಅಂದಾಗ ನಾನು ಯಶ್ ಅವ್ರ ತಾಯಿಗೂ ಕೆಲವು ಕಾಪಿಗಳನ್ನ ವಾಟ್ಸಪ್ ಹಾಕ್ತೆ. ತದಾದ ನಂತರ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್. ಕಂಪ್ಲೇಂಟ್ ಕೊಟ್ಟಾಗ ಆರಕ್ಷಕರು ಏನು ಮಾಡಿದ್ರು, ಆಯಿತು ಅಂತ ಅಂದರು. ಕೊನೆಗೆ ಅವ್ರ ಪ್ರಭಾವ ಏನು ಬೀರಿದ್ರೋ ಗೊತ್ತಿಲ್ಲ, ನೀವು ಕೋರ್ಟಿಂದ ಆದೇಶ ತಗೊಂಬನ್ನಿ, ನಾವೇ ಆಗ ನಿಮಗೆ ಕಾಂಪೌಂಡ್ ಹೊಡಲಿಕ್ಕೆ ಕೋರ್ಟ್ ಆದೇಶ ಆಗಿದೆ, ನಿಮ್ಮಂತೆ ಆಗಿದೆ ಕೋರ್ಟ್ ಆದೇಶ. ಏನು ಸರ್ ಸಂಬಂಧ? ಕೋರ್ಟ್ ಆದೇಶ ಈಗ ನಮ್ಮಂತೆ ಆಗಿದೆ ಸರ್. ಏನಾಗಿದೆ ಕೋರ್ಟ್? ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ 2020 ನಾವು ಕೋರ್ಟಿಗೆ ಹೋದ್ಮೇಲೆ 2020ರಿಂದ ನ್ಯಾಯಾಲಯಕ್ಕೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಇವರು ಒಂದೇ ಒಂದು ಇರಂಗೂ ಬರಲಿಲ್ಲ. ಯಾರೋ ಮೇಡಮ್ ಆಗಲಿ, ಪಕ್ಕದವರು ಆ ಸಡ್ಡು ಹಾಕೊಂಡಿರೋ ನಟರಾಜ ಆಗಲಿ, ಯಾರೂ ಕೂಡ ಬಂದಿರಲಿಲ್ಲ. ನಾನು ಪ್ರತಿ ಇರಂಗಿಗೂ ಹೋಗಿದ್ದೀನಿ, ಎವಿಡೆನ್ಸು ಅಟೆಂಡ್ ಮಾಡಿದ್ದೀನಿ, ಎಲ್ಲ ಆದರೂ ಕೂಡ ಇವರು ಯಾವುದಕ್ಕೂ ಬರಲಿಲ್ಲ. ನ್ಯಾಯಾಲಯದಲ್ಲಿ ಏನೇನು ದಾಖಲಾತಿ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಈಗ ನ್ಯಾಯಾಲಯದಲ್ಲಿ ನಮ್ಮಂತೆ ತೀರ್ಪಾಗಿದೆ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಆರೋಪ ಏನು? ಇದು ಎಷ್ಟು ಗುಂಟೆ ಜಾಗ, ಎಷ್ಟನೇ ಸರ್ವೆ ನಂಬರ್, ಇದು ಮೂಲತಃ ಯಾರಿಗೆ ಸೇರಿದ್ದು, ನೀವು ಹೇಗೆ ಅವರಿಗೆ GPA ಹೋಲ್ಡರ್ ಆದರೆ ಏನು, ಅದ್ರ ಬಗ್ಗೆ ಹೇಳಿ ಸರ್. GPA ಹೋಲ್ಡರ್ ಅಂತ ಮೂಲತಃ ಓನರು ಲಕ್ಷ್ಮಮ್ಮನವರು ಅಂತ, ಅವರು ಮೈಸೂರಿನಲ್ಲಿ ವಾಸ ಇದ್ದಾರೆ. ಅವರು ಟೀಚರು, ನಮ್ಮ ತಂದೆನೂ ಟೀಚರು, ಸಮಕಾಲನವರು. ಇದರಿಂದ ನಾನು ಇಲ್ಲೇ ಸ್ಥಳೀಯವನಲ್ವಾ. ಜಾಗ ಇದು ಮೊದಲಿದ್ದು 5 ಗುಂಟೆ, ಈಗ 100 ಅಡಿ 155 ಬರುತ್ತೆ ಸರ್. ಇವಾಗ 155. ಅದಕ್ಕೆ ಏನೇನು ಚೆಕ್ ಬಂದಿದೆ, ಟೌನ್ ಪ್ಲಾನಿಂಗು, ಪ್ರತಿಯೊಂದು ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ. ಎಲ್ಲ ನ್ಯಾಯಾಲಯಕ್ಕೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಈಗ ನಿಮ್ಮ ಪ್ರಕಾರ ಈ ಜಾಗವನ್ನು ಯಾರು ಒತ್ತುವರಿ ಮಾಡಿದ್ದಾರೆ, ಏನು ನಿಮ್ಮ ಅಬ್ಜೆಕ್ಷನ್ ಏನಿತ್ತು ಕೋರ್ಟಲ್ಲಿ, ಏನಂತ ನೀವು ದಾವೆ ಹಾಕಿದ್ರಿ? ನಾವು ಇಂಥವ್ರು, ಇದು ಯಶ್ ಅವ್ರ ತಾಯಿಯವರು ಪುಷ್ಪ ಅವ್ರ ಹಸ್ಬೆಂಡ್ ನೇಮ್ ಹಾಕ್ಬಿಟ್ಟು ನಾವು ಅವ್ರ ಮೇಲೆ ದಾವ ಹಾಕಿದ್ವಿ. ಮತ್ತು ಪಕ್ಕದವರು ನಟರಾಜನ್ ಅವರು ಒಬ್ಬ ಸರ್ಕಾರಿ ನೌಕರು, ಅವರು ಅರ್ಧ ಭಾಗನ ಮಾಡಿದರು. ಅವ್ರಿಗೂ ನೋಟಿಸ್ ಕೊಟ್ಟಿದ್ವಿ. ಇವರು ಯಾವುದಕ್ಕೂ ಇದು ಮಾಡಲಿಲ್ಲ, ಕೋರ್ಟಿಗೆ ಅಟೆಂಡ್ ಆಗಲಿಲ್ಲ. ಕೋರ್ಟ್ ನಮ್ಮಂತೆ ಆಯಿತು. ಆದಮೇಲೆ ಕೊನೆಗೆ ನಾವು ಈ ನೋಟಿಸ್ ಅಂಟಿಸ್ತು, ಕೋರ್ಟ್ ಆದೇಶನ ಕಾಂಪೌಂಡಿಗೆಲ್ಲ ಅಂಟಿಸಿದ ನಂತರ ತದಾದ ನಂತರ ನಾವು ಮಾನವೀಯತೆ ದೃಷ್ಟಿಯಿಂದ ನೋಡೋಣ ಕೂತು ಬಗೆಹರಿಸ್ಕೋಬೋದಾ ಅಂತ ಅಂದ್ಬಿಟ್ಟು ಒಂದು ಮೀಟಿಂಗು ಅರೇಂಜ್ ಮಾಡಿದ್ರು. ಮೀಟಿಂಗಿಗೆ ಬರ್ತೀವಿ ಅಂದವ್ರು ಬರಲಿಲ್ಲ. ಅವರು ವಕೀಲರ ಆಫೀಸಿಗೆ ಕರೆದಿದ್ವಿ, ಬರಲಿಲ್ಲ ಅವರು. ಬರಲಿಲ್ಲ. ನಟರಾಜ್ ಅವರು ಬಂದಿದ್ದರು, ಇವ್ರು ಬರಲಿಲ್ಲ. ಇಷ್ಟಾಗಿದೆ ಸರ್. ಈಗ ನಮ್ಮ ಜಾಗನ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅದರಿಂದ ನಮಗೆ ನ್ಯಾಯಯುತವಾಗಿ ನಮಗೆ ಸೇರಬೇಕಾದ ಜಾಗ ನಮಗೆ ಸೇರಬೇಕು. ನಮಗೆ ಒಂದು ಸರ್ಕಾರದಿಂದ ಆಗಲಿ, ನಿಮ್ಮಂಥ ಸೋಷಿಯಲ್ ಮೀಡಿಯಾದಿಂದ ಆಗಲಿ ನಮಗೆ ಒಂದು ಬೆಂಬಲ ಬೇಕು, ಸಪೋರ್ಟ್ ಕೊಡಬೇಕು. ಆ GPA ಹೋಲ್ಡರ್ ಸಂಬಂಧಿ ಕೂಡ ಇದ್ದಾರೆ ಸರ್. ಹೇಳಿ ಸರ್, ನಿಮಗೆ ಗೊತ್ತಿರೋ ಹಾಗೆ ಈಗ ನೀವು ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಈಗ ನಮ್ಮ ಸ್ವಾಧೀನಕ್ಕೆ ಸೇರಿದಂಥ ಪ್ರಾಪರ್ಟಿ ಅಂತೇಳಿ. ಸೊ ಈಗ ಬೆಳಿಗ್ಗೆ ಏನು ಮಾಡಿದ್ರಿ ನೀವು? ಸರ್, ಬೆಳಗ್ಗೆ ನಾವೇನೇ ಸರ್, ನಾವು ಕಾನೂನು ಪ್ರಕಾರ ಬಂದ್ಬಿಟ್ಟು ನಾವು ಕ್ಲೀನ್ ಮಾಡ್ಸಕ್ಕಂತ ಹೋದ್ವು. ಅವ್ರ ಕಡೆ ಲಾಯರ್ ಬಂದ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ನಮಗೆ ಅಡ್ಡಿ ಮಾಡಿರು. ಆಯ್ತು, ನಾವೊಬ್ಬರು ರೈತರು ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಾವು ಕೇಳ್ತಾ ಇರೋದು, ಏನಿಲ್ಲ. ಹಾಗೆ ಈ ಪ್ರಾಪರ್ಟಿ ತೋರಿಸ್ತಾ ಹೋಗ್ತೀನಿ. ಮತ್ತೆ ಏನು ಯಶ್ ಅವರ ತಾಯಿ ಪುಷ್ಪ ಇದ್ದಾರೆ, ಅವರ ಲಾಯರ್ ಕೂಡ ನಮ್ಮ ಜೊತೆಗೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅವರ ಈ ಕೇಸನ್ನು ಪ್ರತಿನಿಧಿಸಿದಂಥ ಲಾಯರ್ ಇವರು. ಸರ್, ಹೇಳಿ ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಪ್ರಾಪರ್ಟಿ ನಮಗೆ ಸೇರಿದ್ದು, ನಾನು GPA ಹೋಲ್ಡರ್ ಇದ್ದೀನಿ. ಸೊ ಈಗ ನಾವು ಬಂದು ಕೋರ್ಟ್ ಆದೇಶದಂತೆ ನಾವು ಪ್ರಾಪರ್ಟಿನ ನಮ್ಮ ವಶಕ್ಕೆ ತೊಗೊಂಡಿದ್ದೀವಿ, ನಮ್ಮ ಸ್ವಾಧೀನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಪ್ರಕರಣ ಸರ್ ಇದು? ಸರ್, ಸಂಪೂರ್ಣ ದಾಖಲಾತಿಗಳನ್ನ ಪರಿಶೀಲಿಸಿದ ನಂತರ ಅವರು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ. ಅವರು ಸ್ವಾಧೀನದಲ್ಲಿ ಇದ್ದಾರೆ ಈಗಾಗಲೇ. ಅವರು ಏನು ಈಗ ನ್ಯಾಯಾಲಯದಿಂದ ಆದೇಶ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಆದೇಶ ಅವ್ರಿಗೆ ಆಗಿಲ್ಲ. ಈ ಪ್ರಕರಣ ಏನಿದೆ, ಅವ್ರಿಗೆ ಏನು ಆದೇಶ ಆಗಿದೆ ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ. ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, ಅದು ಕೂಡ ಪೆಂಡಿಂಗಲ್ಲಿದೆ. ಅವರು ಕೂಡ ವಕಾಲತ್ ಹಾಕಿದ್ದಾರೆ ತಕರಾರು ಸಲ್ಲಿಸೋದಕ್ಕೆ ಅಂತೇಳಿ ಈಗ ಸ್ಟೇಜ್ ಇದೆ. ಈ ನಿಟ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ಏಕಾಏಕಿ
ಬೆಳಗ್ಗೆ ಬಂದು ಇವತ್ತು ಯಾವುದೇ ರೀತಿ ಒಂದು ನೋಟಿಸ್ ಕೊಟ್ಟಿಲ್ಲ ಅಥವಾ ಕೋರ್ಟಿಂದ ಯಾವುದೇ ರೀತಿ ಆದೇಶ ಇಲ್ಲದೆ ಆರ್ಡರ್ ಇಲ್ಲದೆ ಬಂದು ಏಕಾಏಕಿ JCB ತಂದು ನುಗ್ಗಿಸಿ ಈ ರೀತಿ ಎಲ್ಲ ಹಾನಿ ಮಾಡಿ ಎಲ್ಲ ಧ್ವಂಸ ಮಾಡಿದ್ದಾರೆ. ಹಾಗಾಗಿ ಈ ಸಂಬಂಧ ನಾವೀಗ ಇಮಿಡಿಯೇಟ್ ನಾವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತಗೋತೀವಿ. ನಿಮ್ಮ ಏನು ಕ್ಲೈಂಟ್ ಮಾಹಿತಿ ಕೊಟ್ಟರು ಹಾಗೆ ಈ ಪ್ರಾಪರ್ಟಿಯನ್ನು ಅವ್ರು ಯಾರಿಂದ ಬೈ ಮಾಡಿದ್ರು, ಯಾವಾಗ ಬೈ ಮಾಡಿದ್ರು, ಎಷ್ಟು ಡೈಮೆನ್ಷನ್ನ ಪ್ರಾಪರ್ಟಿ ಸರ್ ಇದು? ಸರ್, ಸಂಪೂರ್ಣವಾದ ದಾಖಲಾತಿಗಳು ನೋಡಿ ಹೇಳಬೇಕಾಗುತ್ತೆ. ಈಗ ಈ ನಿಟ್ಟಿನಲ್ಲಿ ನಾನು ದಾಖಲಾತಿಗಳು ತಂದಿಲ್ಲ, ಹಾಗಾಗಿ ನಿಖರವಾಗಿ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ಸಂಪೂರ್ಣವಾಗಿ ನಾವು ಕೂಡ ಎಲ್ಲ ದಾಖಲಾತಿಗಳ ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ಕೂಡ ಲೀಗಲ್ ಆಗಿ ಎಲ್ಲ ಸಂಪೂರ್ಣವಾಗಿ ಸರಿಯಾಗಿದೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಕೂಡ ಅವರು ಕೂಡ ಪರ್ಚೇಸ್ ಮಾಡಿದ್ದಾರೆ. ಇವರೇನು ಈಗ ಆದೇಶ ಏನು ಪಡ್ಕೊಳ್ದೇನೆ ಕಾನೂನು ಬಾಹಿರವಾಗಿ ಬಂದು ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆ. ದೇವರಾಜ್ ಅಂತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಇದು ಲ್ಯಾಂಡ್ ಓನರ್ ಬಂದು ಲಕ್ಷ್ಮಮ್ಮ, ನಾನು ಅವರ ಲೀಗಲ್ ಏನದು GP ಹೋಲ್ಡರ್ ಅಂತ ಹೇಳ್ತಿದ್ದಾರೆ. ಮತ್ತು ಕೋರ್ಟಿಂದ ಆದೇಶ ಆಗಿದೆ, ಹಾಗಾಗಿ ಇವತ್ತು ನಮ್ಮ ಲ್ಯಾಂಡನ್ನು ನಾವು ನಮ್ಮ ಪೊಸೆಷನ್ಗೆ ತೊಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ ಆದೇಶ ಆಗಿದೆಯಾ? ಆ ಥರದ್ದು ಲಾಸ್ಟ್ ಹಿಯರಿಂಗಲ್ಲಿ ಏನಾಗಿತ್ತು ತಮಗೆ ಗೊತ್ತಿರೋ ಏನು ಮಾಹಿತಿ ಇದೆ? ಸಂಪೂರ್ಣ ಸುಳ್ಳು ಸರ್. ಯಾವುದೇ ರೀತಿ ಅವರು ಸ್ವಾಧೀನದಲ್ಲಿಲ್ಲ ಮತ್ತು ಈ ಸ್ವಾಧೀನವನ್ನು ಅವರು ತಗೊಳ್ಳೋದಕ್ಕೆ ನ್ಯಾಯಾಲಯದಿಂದ ಯಾವುದೇ ರೀತಿ ಅವರಿಗೆ ಆದೇಶ ಕೂಡ ಆಗಿಲ್ಲ. ಯಾವುದೂ ಆಗಿಲ್ಲದೆ ಆದರೂ ಕೂಡ ಸುಳ್ಳು ಮಾಹಿತಿ ಮೇರೆಗೆ ಅಥವಾ ಸುಳ್ಳು ವಿಚಾರಣಾ ಆದೇಶ ಆಗಿದೆ ಅಂತ ಹೇಳ್ಕೊಂಡು ಈ ರೀತಿ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಆಫೀಸಲ್ಲೇ ನಾವು ಒಂದು ಸಿಟ್ಟಿಂಗ್ ಕರೆದಿದ್ವಿ, ಅಂದರೆ ಮಾತುಕತೆ ಕರೆದಿದ್ವಿ, ಅವ್ರು ಬರಲಿಲ್ಲ, ಕೋರ್ಟ್ಗೂ ಕೂಡ ಅವ್ರು ಯಾರು ಅಟೆಂಡೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಅಟೆಂಡ್ ಆಗಲಿಲ್ಲ ಅಂತಲ್ಲ ಸರ್, ಈಗ ಅದರ ಮೇಲೆ ಅಪೀಲ್ ಹಾಕಿದ್ದೀವಿ. ಅಪೀಲ್ ಕೂಡ ಪೆಂಡಿಂಗ್ ಇದೆ. ಏನು ಸದರಿ ಆದೇಶ ಆಗಿದೆ, ಇವರು ಒಂದು 5 ಗುಂಟೆ ಜಾಗದ ಮೇಲೆ ಏನು ಆದೇಶ ಪಡ್ಕೊಂಡು ಅದರ ಮೇಲೆ ಪೆಂಡಿಂಗ್ ಇದೆ. ಅದರಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಇವರು 65ನೇ ಇಸ್ವಿಲಿ ಯಾವುದೋ ಒಂದು ಜಾಗವನ್ನು ಪಡ್ಕೊಂಡಿದ್ದಾರೆ. ಆ ಜಾಗ ನಮ್ಮದು ಅಂತ ಹೇಳಿ ಇವರು ಕೋರ್ಟಲ್ಲಿ ಹಾಕೊಂಡಿದ್ದಾರೆ. ಯಾರು ನಮಗೆ ತೊಂದರೆ ತಕರಾರು ಮಾಡಬಾರ್ದು ಅಂತ ಆ ಜಾಗಕ್ಕೆ. ಬಟ್ ಅವ್ರು ಆ ಆದೇಶನ ಇಟ್ಕೊಂಡು ಈ ಜಾಗದ ಮೇಲೆ ನಮ್ಮದು ಹೇಳ್ತಾ ಇದ್ದಾರೆ. ಬಟ್ ಈ ಜಾಗದಲ್ಲಿ ಅವ್ರು ಬಂದು ಈ ರೀತಿ ಮಾಡಿ ಅವ್ರು ಸ್ವಾಧೀನ ಪಡ್ಕೋಬೇಕು ಅಂತಂದ್ರೂ ಕೂಡ ನ್ಯಾಯಾಲಯದ ಆದೇಶ ಇರಬೇಕು. ಅಂದರೆ ನಮ್ಮ ಜಾಗದಲ್ಲಿ ಯಾರೋ ಸ್ವಾಧೀನ ಇದ್ದಾರೆ, ಅನಧಿಕೃತವಾಗಿ ಸ್ವಾಧೀನ ಇದ್ದರೆ ಆ ರೀತಿಯಾಗಿ ಅವ್ರು ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಅದಕ್ಕೆ ಪ್ರತ್ಯೇಕವಾಗಿ ಒಂದು ಆದೇಶನ ಪಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಅವ್ರು ಯಾವುದೇ ರೀತಿ ಆದೇಶ ಪಡ್ಕೊಳ್ದೇನೆ ಕಾನೂನು ಬಾಹಿರವಾಗಿ ಈ ರೀತಿ ಕೆಲಸವನ್ನು ಮಾಡಿ. ನೀವು ಹೇಳ್ತಾರೆ ಅವ್ರಿಗೆ ಏನು ಆದೇಶ ಆಗಿದೆ, ಆ ಪ್ರಾಪರ್ಟಿ ಶೆಡ್ಯೂಲ್ಗೂ ಈ ಪ್ರಾಪರ್ಟಿ ಶೆಡ್ಯೂಲ್ಗೂ ಚೇಂಜ್ ಇದೆ ಅಂತ. ಆಸ್ತಿನೇ ಬೇರೆ ಬೇರೆ ಅಂತ ಸರ್. ಹೌದು, ಅವರು ಪಡ್ಕೊಂಡಿರೋಂಥ ಆದೇಶ ಪಡ್ಕೊಂಡ್ರೆ ಆಸ್ತಿನೇ ಬೇರೆ, ಈ ಆಸ್ತಿನೇ ಬೇರೆ. ಅವರು ಮತ್ತು ಇದರಲ್ಲಿ ಅವ್ರು ಬಂದು ಸ್ವಾಧೀನ ಅವ್ರು ಪಡ್ಕೋಬೇಕು ಅಂತಂದ್ರೂ ಕೂಡ ಪ್ರತ್ಯೇಕವಾಗಿ ಅದಕ್ಕೊಂದು ಆದೇಶವನ್ನು ಪಡ್ಕೋಬೇಕು. ಅದರಲ್ಲಿ ಯಾವ ರೀತಿ ಯಾವುದೇ ಕೆಲಸಗಳಾಗಿಲ್ಲ. ಅವ್ರಿಗೆ ಆದೇಶ ಆಗಿರೋ ಪ್ರಕರಣದಲ್ಲಿ ಪ್ರತಿವಾದಿಗಳು ಯಾರಿದ್ದಾರೆ? ಇವರೇ ಇದ್ದಾರೆ ಪ್ರತಿವಾದಿಗಳು ಇವ್ರನ್ನ ಮಾಡಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಯಾವುದೇ ರೀತಿ ನೋಟಿಸ್ ಜಾರಿ ಆಗದಂತೆ ಮಾಡಿ ಆ ಪ್ರಕರಣದಲ್ಲಿ ಅವರು ದುರುದ್ದೇಶವಾಗಿ ಆದೇಶನ ಪಡ್ಕೊಂಡಿದ್ದಾರೆ. ನೋಟಿಸ್ ಜಾರಿ ಆಗಿಲ್ಲ. ಈಗ ಅದನ್ನೇ ನಾವು ಅದೇ ಆಧಾರದ ಮೇಲೆ ಅದೇ ಗ್ರೌಂಡ್ಸ್ ಮೇಲೆ ಅದನ್ನು ಚಾಲೆಂಜ್ ಮಾಡಿ ಈಗ ಇನ್ನೂ ಪ್ರಕರಣ ಪೆಂಡಿಂಗ್ ಇದೆ. ಅವರು ಕೂಡ ಅದರಲ್ಲಿ ವಕಾಲತ್ ಫೈಲ್ ಮಾಡಿದ್ದಾರೆ. ಅವ್ರು ಅಬ್ಜೆಕ್ಷನ್ಸ್ ಫೈಲ್ ಮಾಡಬೇಕು. ಆ ಸ್ಟೇಜಲ್ಲಿ ಇದ್ದಾಗ ಬಂದು ಏಕಾಏಕಿ ಅದು ತೊಂದರೆ ಆಗುತ್ತೆ, ಅಲ್ಲಿ ಯಾವುದೇ ರೀತಿ ಇವ್ರಿಗೆ ಅನುಕೂಲ ಆಗಲ್ಲ ಅಂತ ಗೊತ್ತಾಗಿ ಈ ಕೆಲಸ ಮಾಡಿದ್ದಾರೆ. ಓಕೆ ಪ್ರತಿಮಾ, ಇದು ಈಗ ಯಶ್ ಅವರ ತಾಯಿ ಪುಷ್ಪ ಅವರ ಪರ ವಕೀಲರು ಕೂಡ ಕೊಡ್ತಿರ್ತಕ್ಕಂಥ ಮಾಹಿತಿ ನಾವು ನೋಡ್ಬೋದು. ಇದೊಂದು ಈಗ ದೇವರಾಜ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು 100 ಅಂದರೆ 100/50 ಡೈಮೆನ್ಷನ್ ಒಂದು ಸೈಟ್ ಇದು. ಹಿಂದೆ 5 ಗುಂಟೆ ಇತ್ತು ಅಂತ ಹೇಳ್ತಾರೆ. ಇದು ಈ ಹಿಂದೆ ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಾ ಇತ್ತು. ಇವಾಗ ಇದು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರಾಪರ್ಟಿ ಆಗಿದೆ. ಸೊ ಈಗ ವಕೀಲರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಹೌದು, ಅವರು ಕೇಸ್ ಹಾಕಿದ್ದಾರೆ. ಅವ್ರ ಕೇಸ್ನಲ್ಲಿ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಜಡ್ಜ್ಮೆಂಟ್ ಕೂಡ ಬಂದಿದೆ. ಆದರೆ ಅವ್ರು ಹಾಕಿರ್ತಕ್ಕಂಥ ಕೇಸ್ನ ಏನು ಶೆಡ್ಯೂಲ್ನ ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿಗೂ ಇಲ್ಲಿ ಏನು ಯಶ್ ಅವರ ತಾಯಿಯವರು ಪರ್ಚೇಸ್ ಮಾಡಿದ್ದಾರೆ, ಈ ಒಂದು ಲ್ಯಾಂಡನ್ನ ಈ ಒಂದು ಪ್ರಾಪರ್ಟಿನ ಅವ್ರು ಪರ್ಚೇಸ್ ಮಾಡಿದ್ರು. ಅವರು ಮೂಲ ದಾಖಲೆಗಳೆಲ್ಲವನ್ನೂ ಕೂಡ ನೋಡಿನೇ ಪರ್ಚೇಸ್ ಮಾಡಿದ್ದಾರೆ. ಎಲ್ಲ ದಾಖಲೆಗಳು ಕೂಡ ನಮ್ಮಂತೆ ಇದ್ದಾವೆ. ಆದರೂ ಕೂಡ ಏಕಾಏಕಿಯಾಗಿ ಬಂದು ಒಂದು ಅಕ್ರಮವಾಗಿ ಈ ಒಂದು ಪ್ರದೇಶದಲ್ಲಿದ್ದಂಥ ಕನ್ಸ್ಟ್ರಕ್ಷನ್ನ ಧ್ವಂಸ ಮಾಡಿದ್ದಾರೆ ಅಂತಕ್ಕಂಥ ಆರೋಪನ ಇವರು ಮಾಡ್ತಾ ಇದ್ದಾರೆ. ಆದರೆ GPA ಹೋಲ್ಡರ್ ದೇವರಾಜ್ ಅವರು ನಮಗೆ ಎಲ್ಲ ದಾಖಲಾತಿ ಕೂಡ ಇದ್ದಾವೆ, ನಮಗೆ ಕೋರ್ಟಲ್ಲಿ ಆದೇಶ ಕೂಡ ಆಗಿದೆ, ಅದರ ಪ್ರಕಾರ ನಾವು ಬಂದು ನಮ್ಮ ಪ್ರಾಪರ್ಟಿಯನ್ನು ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.